ಬೆಳಗಾವಿ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣವಾಗಿದ್ದ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯು ಕೃಷಿ ಭೂಮಿಯನ್ನು ಭೂ ಉಪಯೋಗಿ ಬದಲಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಆದೇಶವನ್ನು ರದ್ದು ಮಾಡಿ ಖಾಸಗಿ ಮಾರುಕಟ್ಟೆಗೆ ಆದೇಶ ರದ್ದು ಮಾಡಿದ್ದು ರೈತರಿಗೆ ಸಂದ ಜಯ ಎಂದು ಭಾರತೀಯ ಕೃಷಿ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮುದುಗಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಳೆದ 2013ರಂದು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆ ರಾಜ್ಯದ 2ನೇ ದೊಡ್ಡ ಮಾರುಕಟ್ಟೆ. ಕೇಂದ್ರ ಸರ್ಕಾರದ ಮಸೂದೆಯಿಂದ ನಗರದಲ್ಲಿ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ನಿರ್ಮಾಣಕ್ಕೆ ಕಾರಣವಾಗಿತ್ತು. ಇದರಿಂದ ಎಪಿಎಂಸಿಯಲ್ಲಿ ವಹಿವಾಟು ಸಂಪೂರ್ಣ ಬಂದ್ ಆಗಿತ್ತು. ಆದ್ದರಿಂದ ಕಳೆದ 2022ರಿಂದ ನಿರಂತರವಾಗಿ ಧರಣಿ ಆರಂಭಿಸಿ 10 ದಿನಗಳ ಕಾಲ ಆಮರಣ ಉಪವಾಸ ಸತ್ಯಾಗ್ರಹ ನಡೆಸಿದ್ದೆವು. ಆ ಸಂದರ್ಭದಲ್ಲಿ ಇಂದಿನ ಡಿಸಿಎಂ ಡಿಕೆ ಶಿವಕುಮಾರ್ ನಮಗೆ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದರು. ಆದ್ದರಿಂದ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಲಾಯಿತು ಎಂದರು. ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ, ಕಳೆದ 5 ವರ್ಷ ಇದು ಹೋರಾಟ ಪ್ರಾರಂಭ ಆಗಿದ್ದು 2013ರಿಂದ ಬೆಳಗಾವಿಯಲ್ಲಿ ಎಪಿಎಂಸಿ ಮಾರುಕಟ್ಟೆ ಇಡೀ ರಾಜ್ಯದಲ್ಲಿಯೇ 2ನೇ ವಿಸ್ತಾರವಾದಂಥ ಎಪಿಎಂಸಿ ಮಾರುಕಟ್ಟೆ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದಾಗಿ ರೈತರ ಕಾಯ್ದೆಗಳು ಖಾಸಗೀಕರಣ ಮಾಡೋದ್ರಿಂದಾಗಿ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಜಯ ಸಾಧಿಸಿತ್ತು. ಅದರ ಮಧ್ಯೆಯೇ ಕೂಡ ನಾವೆಲ್ಲ ರೈತಪರ ಸಂಘಟನೆಗಳು ಖಾಸಗೀಕರಣ ವಿರೋಧಿಸಿ ದೇಶಾದ್ಯಂತ ಒಂದು 2ನೇ ಮಹಾಸ್ವಾತಂತ್ರ್ಯ ಯೋಧ ಚಳವಳಿಯನ್ನು ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರ ಕ್ಷಮೆಯಾಚಿಸುವ ಮುಖಾಂತರ ಖಾಸಗಿ ಕಾಯ್ದೆಗಳ ಮಸೂದೆಗಳನ್ನು ವಾಪಸ್ ಪಡೆದು, ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ BJP ನೇತೃತ್ವ ಈ ಖಾಸಗೀಕರಣ ಮಸೂದೆಯನ್ನು ಕರ್ನಾಟಕದಲ್ಲಿ ಮುಂದುವರಿಸಿ ಬೆಳಗಾವಿಯಲ್ಲಿ ಜೈ ಕಿಸಾನ್ ಖಾಸಗಿ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ ಅಸೋಸಿಯೇಷನ್ನ ಅನುಷ್ಠಾನಗೊಳಿಸುವ ಮುಖಾಂತರ ನಮ್ಮ ಸರ್ಕಾರದ ಎಪಿಎಂಸಿ ಮಾರುಕಟ್ಟೆ ಒಂದು ಬಂದಾಗಿತ್ತು. ಅದಕ್ಕಾಗಿ ನಮ್ಮ ಭಾರತೀಯ ಕೃಷಿ ಸಮಾಜ ಸಂಘಟನೆ ವತಿಯಿಂದ ರೈತರಿಗೆ ಕಲ್ಯಾಣ ಆಗಬೇಕು, ಸರ್ಕಾರದ ಸಂಘ ಸಂಸ್ಥೆ ಉಳಿಬೇಕು ಅಂಥೇಳಿ ನಾವು ಎಪಿಎಂಸಿ ಆವರಣದಲ್ಲಿ ದಿನಾಂಕ 3/2/2022ರಿಂದ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ. ತದನಂತರ ಸರ್ಕಾರ ಈ ಯಾವ ವಿಷಯಗಳಿಗೆ ಮಣಿಯದಿದ್ದರಿಂದಾಗಿ 6/2/2022ರಿಂದ 10 ದಿವಸ ಆಮರಣ ಉಪವಾಸವನ್ನು ಕೈಗೊಂಡಿದ್ದೀವಿ. ತಮಗಿದೆಲ್ಲ ಪರಿಚಯ. ಈ ಹೋರಾಟಕ್ಕೆ ಕರ್ನಾಟಕದ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲ ಬೆಂಬಲ ಕೊಟ್ಟು ಮುಗಿಸುತ್ತರ ಹೋರಾಟ ಆ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ತದನಂತರ ಈಗಿನ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಬಂದು ಉಪವಾಸವನ್ನು ಅಂತ್ಯಗೊಳಿಸಿದರು. ನಂತರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಿ ಸಂಸ್ಥೆಗಳನ್ನ ಮುಚ್ಚಲಿಕ್ಕೆ ಕೊಡೋದಿಲ್ಲ, ರೈತರಿಗೆ ನಾವು ಬೆಂಬಲ ನಿಲ್ತೇವೆ, ಯಾರಿಗೂ ಅನ್ಯಾಯ ಮಾಡೋಕ್ಕೆ ಕೊಡೋದು ಅನ್ನುವಂಥ ಮಾತನ್ನು ಕೊಟ್ಟಿದ್ದರು. ಆ ಪ್ರಕಾರವಾಗಿ ಸರ್ಕಾರ ಇವತ್ತು ಸರ್ಕಾರಕ್ಕೆ ಏನು ಮೋಸ ಮಾಡಿ ಸುಳ್ಳು ದಾಖಲೆ ಕೊಟ್ಟಿದ್ದರು. ಸುಳ್ಳು ದಾಖಲೆ ಅಂತಾರೆ ಏನು? ಭೂ ಉಪಯೋಗ ಬದಲಾವಣೆ ಕೊಟ್ಟ ದಾಖಲೆಗಳು, ಬಸಲಿಂಗಪ್ಪ ಸಿದ್ನಾಕಪ್ಪ ಭಾವಿಯವರು ಮರಣ ಹೊಂದಿದ ದಾಖಲಾತಿಗಳು, ಹಲವಾರು ದಾಖಲೆಗಳು ಪ್ರತಿ 1 ಡೇದಿಂದ ಅವರು ಖಾಸಗಿ ಮಾರ್ಕೆಟ್ ಪ್ರಾರಂಭ ಮಾಡುವವರೆಗೂ ಕೂಡ ಸುಳ್ಳು ದಾಖಲೆಯನ್ನು ಕೊಡೋದ್ರ ಮುಖಾಂತರ ಯಶಸ್ವಿಯಾಗಿದ್ದರು. ಆದರೆ ಇವತ್ತು ನಮ್ಮ ಹೋರಾಟವನ್ನು ರೈತರ ಹೋರಾಟಕ್ಕೆ ಮಣಿದು ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಪ್ರಾಧಿಕಾರದಿಂದ ಇವತ್ತು ಏನದು 11/12/2014ರಲ್ಲಿ ಕೊಟ್ಟಂಥ ಆದೇಶ ಅಂದರೆ ಭೂ ಉಪಯೋಗ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಏನು ಕಂಡೀಷನ್ ಇರ್ತಾವೆ 7 ಕಂಡೀಷನ್ನಲ್ಲಿ ದಾಖಲೆಗಳು ಸುಳ್ಳು ಇರಲಿ, ದಾಖಲೆ ಫೋರ್ಜರ್ ಇರಲಿ, ಕೊಟ್ಟಿ ದಾಖಲೆ ಯಾವುದೇ ಇದ್ದು ಅಂತಂದ್ರೆ ಅದು ಸ್ವಯಂ ಚಾಲಿತವಾಗಿ ರದ್ದಾಗ್ತದೆ ಅನ್ನೋಂಥ ಕಂಡೀಷನ್ ಮೇಲೆ ಇವತ್ತು ಅದನ್ನು ಆದೇಶವನ್ನು ಮಾಡೋದ್ರ ಮುಖಾಂತರ ಬೂಡಾದ ಆದೇಶವನ್ನು ರೈತರ ಹೋರಾಟಕ್ಕೆ ಸಂದ ಜಯ. ಜೊತೆಗೆ ನಮಗೆ ಅವಿರತವಾಗಿ ಪ್ರಯತ್ನ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು
ಸುಪ್ರೀಂ ಕೋರ್ಟ್ವರೆಗೂ ಕೂಡ ನ್ಯಾಯವಾದಿಗಳು ನಮಗೆ ಹೆಗಲು ಕೊಟ್ಟು ಭಾಳ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿಕೊಟ್ರು. ಅದು ಒಂದು ಕೂಡ ಅವರಿಗೆ ಸಂದ ಜಯ ಅಂತ ಹೇಳಕ್ಕೆ ಇಚ್ಛಪಡ್ತದೆ. ಇಲ್ಲಿ ವಿಶೇಷವಾಗಿ ತಮಗೆ ಹೇಳಬೇಕು ಅಂತಂದ್ರೆ ನಾವು ಹೇಳಿದ್ದೀವಿ, ಸತ್ಯ ಕೈ ಆದ ಸ್ವಲ್ಪ ಸತ್ತು ಮರಿಗೆ ಹಿಂದೆ ಆಗ್ಬೋದು, ಸುಳ್ಳು ಯಾವತ್ತು ಸುಳ್ಳು ಅನ್ನುವಂಥದ್ದನ್ನು ಇವತ್ತು ಕಾನೂನು ತೋರಿಸ್ಕೊಟ್ಟಿದೆ. ಅದಕ್ಕಾಗಿ ಇವತ್ತು ಅವರೇನು 28/2014 ಕೊಟ್ಟಂಥ ಬುಡಾದು ನಡವಳಿಗಳಿರಲಿ, ಅವು ಏನು ಕೊಟ್ಟ ದಾಖಲೆಲ್ಲ ಬೋಗಸಿದ್ದು, ಅವನ್ನೆಲ್ಲ ಅಧಿಕೃತ ಮಾಡಿಕೊಂಡು ಕೊಡುವಲ್ಲಿ ಅಧಿಕಾರಿಗಳು ಹಿನ್ನಡೆ ಆಗಿತ್ತು. ಅಧಿಕಾರಿಗಳು ಮೇಲ್ಗೆ ಸಾಧಿಸಿದ್ರು. ಇವತ್ತು ಅದನ್ನೆಲ್ಲ ಮಾಡುವಲ್ಲಿ ಇವತ್ತು ಸರ್ಕಾರದ ಆದೇಶ ಬೆಳಗಾವಿ ನಗರದ ರಿಸಾ ನಂಬರ್ 677, 678 ಅದೆಲ್ಲ ಕೂಡ್ಕೊಂಡು 10 ಎಕರೆ 20 ಗುಂಟೆ ವಿಸ್ತೀರ್ಣದ ಜಮೀನನ್ನು ಕೃಷಿ ವಲಯದಿಂದ ಸರ್ಕಾರಿ ತರಗತು ಮಾರುಕಟ್ಟೆ ಉಪಯೋಗ ಬದಲಾವಣೆಯ ಮಾನ್ಯ ಸರ್ಕಾರದ 11/12/2000 ಆದಾಗ ನೀಡಿದ ಆದೇಶವನ್ನು ರದ್ದುಪಡಿಸಿದೆ. ಅದನ್ನು ತಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛಪಡ್ತಾಯಿದ್ದೇನೆ. ಇವತ್ತು ತಾತ್ಕಾಲಿಕವಾಗಿ ಜೈ ಕಿಸಾನ್ ಮಾರುಕಟ್ಟೆ ಬಂದಾಗೋದು ನಿಶ್ಚಿತ ಆಗಿದೆ. ದಯವಿಟ್ಟು ಎಲ್ಲ ರೈತರನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾಳೆಯಿಂದ ನೀವು APMC ಮಾರುಕಟ್ಟೆಗೆ ಬರಬೇಕು. ಇದು 1ನೇ ಹಂತ. 2ನೇ ಹಂತ 10 ಎಕರೆ 20 ಗುಂಟೆಯ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಬಸಲಿಂಗಪ್ಪ ಸಿದ್ದನಾಯಕಪ್ಪ ಬಾವಿ ಮೃತರಾಗಿದ್ದರು. ಅವರ ಅರ್ಜಿಯ ಮೇಲೆ ಅಕ್ರಮವಾಗಿ ಭೂ ಬದಲಾವಣೆಯನ್ನು ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಮಾಡಿರುವ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಬುಡಾ ಆದೇಶವನ್ನು ರದ್ದು ಮಾಡಿತ್ತು. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯಲ್ಲಿ ಭೂ ಬದಲಾವಣೆ ಲೋಪ ಇರುವುದನ್ನು ರೈತ ಮುಖಂಡ ಸಿದ್ದಗೌಡ ಮುದ್ಗಿ ಹಾಗೂ ರಾಜಶೇಖರ್ ಪಾಟೀಲ್ ದೂರು ನೀಡಿದರು. ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡುವಂತೆ ರೈತರು ಹೋರಾಟ ನಡೆಸಿದರು. ರೈತರು ಹೋರಾಟ ನಡೆಸಿದ ಪರಿಣಾಮ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯ ಮೇಲೆ ಬುಡಾ ಆದೇಶವನ್ನು ರದ್ದು ಮಾಡಿದ್ದು ರೈತರು ಮಾಡಿದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಎಂದರು. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಭೂ ಉಪಯೋಗಿ ಬದಲಾವಣೆಗೆ ಸಲ್ಲಿಸಿದ ಅರ್ಜಿಯನ್ನು ಮತ್ತು ಅದರ ದಾಖಲಾತಿಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಬೆಳಗಾವಿ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ಸರ್ವೆ ನಂಬರ್ 686/1 ಕ್ಷೇತ್ರ 22 ಗುಂಟೆ ಮತ್ತು ರಿಜಿಸ್ಟರ್ ಸರ್ವೆ ನಂಬರ್ 698/1 ಕ್ಷೇತ್ರ ಗುಂಟೆ ಜಮೀನುಗಳಿಗೆ ಬಸಲಿಂಗಪ್ಪ ಸಿದ್ದನಾಯಕಪ್ಪ ಬಾವಿ ಇವರು ಮಾಲೀಕರಾಗಿರುತ್ತಾರೆ. ಆದರೆ ಬಸಲಿಂಗಪ್ಪ ಸಿದ್ದನಾಯಕಪ್ಪ ಬಾವಿ ಅವರು ಕಳೆದ 2011ರಂದು ಮೃತರಾಗಿರುತ್ತಾರೆ ಎಂದು ದಾಖಲಾತಿಗಳಿಂದ ಕಂಡುಬಂದಿರುತ್ತದೆ. ಭೂ ಉಪಯೋಗ ಬದಲಾವಣೆ ಮಾಡಿದ್ದು ಕಂಡುಬಂದಿತ್ತು ಎಂದರು. ನ್ಯಾಯವಾದಿ ನಿತಿನ್ ಬೋಳ್ಬಂದಿ ಮಾತನಾಡಿ, ಫಲವತ್ತಾದ ಕೃಷಿ ಭೂಮಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರದು. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿರುವ ಕಟ್ಟಡವನ್ನು ತೆರವು ಮಾಡಬೇಕು. ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಎಂದರು. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್, ರಾಜ್ಕುಮಾರ್ ಟೋಪನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.